ಮೇಡಮ್ ನಾನು ನಿಮ್ಮಷ್ಟು ಜನ ನಿಮ್ಮ ಬಗ್ಗೆ ಗೌರವ ಇದೆ ನನಗೆ, ಗೌರವ ಇದೆ ಮೇಡಮ್, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ನೋಡಿ. ಮಗನ ಹೆಸರು ನಾವು ಯಾವತ್ತೂ ಅಭಿಮಾನ ಇದೆ. ಫೋನ್ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಮುನ್ಸಿಪಾಲಿಟಿ ಖಾತೆ ಆಗಿದ್ದ ಆಯ್ತು, ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ, ನೀವು ತಗೊಬನ್ನಿ, ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಜಾಗ ಅಂತಂದ್ರೆ ನಿಂದು ಅಂತ ನಿಮ್ಮ ಅಪ್ಪಂದಲ್ಲ ಇದು, ನಂದು. ನಿಮ್ಮ ಅಪ್ಪಂದಲ್ಲ ಇದು, ನಮ್ಮ ಅಪ್ಪಂದು. ಹೌದು, ನಿಮ್ಮ ಅಪ್ಪಂದಲ್ಲ. ನಾನ್ ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ನೀನು ಗೌರವಕ್ಕೆ ಮಾತಾಡು. ಹೆಂಗೆ ಒತ್ತಿಸಿದ್ದಾರೆ ಅಂತ ಟಿವಿಲಿ ಹೇಳ್ತೀಯ? ಒತ್ತಿಸಿದ್ದೀನಿ ನಾನು, ಎಲ್ಲ ಒತ್ತಿಸಿದ್ದೀನಿ, ತೋರ್ಸು. ದಾಖಲಾತಿ ಕೊಟ್ಟಿದ್ದೀವಿ ನೀವು ಹೇಗೆ ನೀವು ಕಾಂಪೌಂಡ್ ನೀವು ಕಾಂಪೌಂಡ್ ಪೇಪರ್ ನಿಂದು ಅಂತ ಪ್ರೂವ್ ಮಾಡ್ಕೆ ಬಾ ಅಂತ ನೀವೇ ಹೇಳಿದ್ರಿ ಮೇಡಮ್. ಈಗ ನಾನು ಕೋರ್ಟ್ ಇದೆ, ನನ್ಗೀಗ ಕೋರ್ಟಿಗೆ ನಾನು ಹೋಗ್ಬೇಕು, ದಯವಿಟ್ಟು ನಾನು ಬರ್ತೀನಿ. ಅಂತ ಯಾವ ನೋಟಿಸ್ ಬಂದಿಲ್ಲ, ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪಾರನ್ ಕುಮಾರ್ ತೆಗೀರಿ ಮೇಡಮ್, ಎಲ್ಲ ದಾಖಲೆನೂ ಕೋರ್ಟಿಂದ ತೆಗೆದು ಮೀಡಿಯಾಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪಾರನ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೇನ್ರಿ? ಕೊಟ್ಟಿದಾರ? ನಮಗೆ ನೋಟಿಸ್ ಬಂದಿದೆಯಾ? ಪುಷ್ಪಾರನ್ ಕುಮಾರ್ ನೋಟಿಸ್ ಇದೆ, ಕೋರ್ಟಿಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದೀವಿ. ಕೋರ್ಟ್ ಬೇಡ, ಇವಾಗ ಮೀಡಿಯಾ. ನೀವೇ ಅಲ್ವಾ ಮೇಡಮ್ ಕೋರ್ಟಿಗೆ ಹೋಗಿರೋದು? ಈಗ ನಾನಲ್ಲ, ನೀನು ನೀನು ಯಾರು ಹೌದು. ಯಾವಾಗ ಹೋಗಿದ್ದು ನೀವು? ನೀನು ಇತ್ತೀಚೆಗೆ ಹೋಗಿದ್ದೀರಿ? ಇತ್ತೀಚೆಗೆ ನೀನು ಹೊಡೆದಾಕಿದ್ದಕ್ಕೆ ಡೆಮಾಲಿಷನ್ ಇದು ಇನ್ಫಾರ್ಮೇಶನ್ ಕೇಳ್ಕೊಂಡಿದ್ದೀನಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನು ನೋಡಿದ್ಯಾ? ಬಂದಿಲ್ವಾ ಮೇಡಮ್? ನಾನಲ್ಲ, ನೀನು ನೀನು ಹೌದು. ಯಾವಾಗ ಹೋಗಿದ್ದು ನೀವು? ನೀನು ಇತ್ತೀಚೆಗೆ ಹೋಗಿದ್ದೀರಿ ನೀವು? ಇತ್ತೀಚೆಗೆ ನೀನು ಹೊಡೆದಾಕಿದ್ದಕ್ಕೆ ಡೆಮಾಲಿಷನ್ ಇದು ಇನ್ಫಾರ್ಮೇಶನ್ ಕೇಳ್ಕೊಂಡಿದ್ದೀನಿ. ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಹೌದಾ? ನೀನು ನೋಡಿದ್ಯಾ? ನೀನು ನೋಡಿದ್ಯಾ? ಬಂದಿಲ್ವಾ ಮೇಡಮ್? ಕೋಟಿ ನಾವು ಕೋಟಿ ತಗೊಳ್ಳೋಷ್ಟು ಕೋಟಿ ಕೊಟ್ಟು ತಗೊಳ್ಳೋದು. ನಮ್ಮ ಸೈಟಿಗೆ ಬಂದು ರೌಡಿಸಂ ಮಾಡ್ತೀಯಾ? ನಮ್ಮ ತಾಯಿ ಸಮಾನ ಲಕ್ಷ್ಮಮ್ಮನ ತಾಯಿ ನೀನು ಫ್ರೀ ತಗೋ. ನನ್ನ ಸೈಟ್ಗೆ ಅಮ್ಮ ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲಿ ಹೋಗಿದ್ಲು ಇಷ್ಟು ವರ್ಷ? ಎಲ್ಲೋ ಇರ್ತಾರೆ ಅಂದ್ರೆ ಆಯ್ತಪ್ಪ, ಈಗ ಈ ಜಾಗ ನಾನು JCB ತಗೊಂಡು ಮಾರ್ಕೆಟಿಂಗ್ ಆಗಿದೆಯಲ್ಲ, ನೀನು ಎಲ್ಲಿ ಹೋಗಿದ್ದೆ? ಮೇಡಮ್ ನಿಮ್ದು ಅಂತ ಸ್ಲೋ ಮಾಡಿ ಮೇಡಮ್. ಮಾಡಿ ಅಷ್ಟೇ ಇಲ್ಲಿರೋದು. ಮಾಡಿ ಈಗ ಕೋರ್ಟಿಗೆ ಹೋಗಿಲ್ಲ ಮಾಡಿ. ಇಲ್ಲಿರೋದು ನಂದು, ನಿಂದು ಏನಿದೆ ತೆಗಿ. ಇವತ್ತು ಇದೆಯಲ್ಲ ಕೋರ್ಟ್. ನಾನು ಹೋಗ್ತೀನಿ ಮೇಡಮ್ ಕೋರ್ಟಿಗೆ. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ. ನೀವೇ ಹಾಕಿದಿರಿ ನನ್ನ ಮೇಲೆ ಕೇಸ.
ನನ್ ಯಾಕ್ ಜಾಗ ಕೊಡ್ದೆ? ಕ್ಲೀನ್ ಮಾಡ್ಕೊಂಡೆ ಮೇಡಮ್ ನಾನು. ನೀನಾ ಕ್ಲೀನ್ ಮಾಡ್ಕೊಂಡ ಯಾಕೆ ನೀನ್ ತುಂಬಾ ಕ್ಲೀನ್ ಆಗಿರ್ತಿದ್ದಲ್ಲ ಎಲ್ಲ ಹೋಗಿದ್ದೆ 65 ದಿವಸ ಈಗ ಬಂದಿದ್ಯಾ ಮೇಡಮ್, ಹಿಂಗೆ ಇದು ಎಷ್ಟು ಆ ಮನೆ ಕಡೆ ಹಾಳು ಜಾಗ- ಮಾಡಿದ್ಯಾ ಅದು ನಿಂದೇನಾ ಆ ಕಡೆದು ನೋಡ್ರಿ, ನಿಂದೇನಾ ನನ್ ಬಗ್ಗೆ ಕ್ಲೀನ್ ಮಾಡಿ ಆ ಅಲ್ಲ ಥರ ಆ ಕಡೆದು ಮಾತಾಡ್ಬೇಡಿ ಮೇಡಮ್. ನಿಂದೇನಾ ಆ ನಾನು ಕಡೆದು ಒಬ್ಬ ಮಾಸ್ಟರ್ ಮಗ. ಆ ಕಡೆದು ನಾನು ನಿಂದೇನಾ ಒಬ್ಬ ಮಾಸ್ಟರ್ ಮಗ, ನನಗೂ ಗೌರವ ಇದೆ. ನಾನು ಗೌರವ ಇದೆ. ನನಗೂ ಗೌರವ ಇದೆ. ಅಲ್ಲಪ್ಪ ಈ ಜಾಗ ಅಪ್ಪ ನಾಲ್ಕು ಜನ ವಿದ್ಯೆ ಕಲ್ಸಿದೆ. ಏನ್ ಮಾಡು ಯಾಕೆ ಅಪ್ಪ ಹಿಂಗೆ ಬಿಟ್ಟಿದ್ದೆ 10 ಜನಕ್ಕೆ ವಿದ್ಯೆ ಯಾಕೆ ಕಲ್ಸಿದೆ. ಹಿಂಗೆ ನನಗೂ ಬಿಟ್ಟಿದ್ದೆ ಒಂದು ತಾರಮಾನ ಗೌರವ ಅಲ್ಲಪ್ಪ ಇದೆ. ನಿನ್ ಸ್ಥಾನ ಬೇಡ ಅದೆಲ್ಲ ನಾನು ನಮಗೂ ಕೇಳಲ್ಲ ಅದನ್ನ ಆ ಕಡೆಗೆ ನಾವು ಇಟ್ಬಿಡಲ್ಲ. ಬಡವರು ಆಗಿದ್ರು ಈಗ ನಾವು ನೀನು ಗೌರವ ಈ ಬದುಕ್ತೇವೆ. ಜಾಗನ ನೀನು ಯಶ್ ಅವ್ರ ಮನೇಲಿ ಒಪ್ಪಿಸ್ಕೊಂಡವ್ರೆ ಅಂತ ಹೇಳಿದಾಗ ಹೌದು, ಇರೋ ನನ್ನ ಮಗನ ಹೆಸರು ಹೇಳಿದಾಗ ನಾನು ಒಪ್ಪಿಸ್ಕೊಂಡಿದ್ದೆ ನೀನು ತೋರಿಸ್ಬೇಕು ಎಲ್ಲಿ ಒಪ್ಪಿಸ್ಬೇಕು ತೋರಿಸಿದ್ದೀನಿ, ಎಲ್ಲಿ ಕೋರ್ಟಲ್ಲಿ ತೋರಿಸಿದ್ದೀನಿ ಮೇಡಮ್ ನಾನು. ಇಲ್ಲಿ ಹೇಳೋ ಮೀಡಿಯಾಗೆ ಹೇಳಿದ್ದೀನಿ ಮೇಡಮ್ ನಾನು. ಯಾರೇ ನಿಮ್ಮನ್ನ ಕರ್ದಿದ್ದು ಯಾರು ನೀವೇ ಬಂದ್ರೆ ಅವ್ನ್ ಕರ್ದ್ರು ಮತ್ತೆ ಎಲ್ಲಿ ಜಗಳ ಆಯ್ತಿತ್ರಿ ಎಲ್ರಿ ಜಗಳ ಆಯ್ತಿತ್ತು ಯಾರ್ರಿ ಜಗಳ ಯಾರು ನಾವು ಜಗಳ ಆಡ್ತಾರೆ ನೀವು ಅದಕ್ಕೆ ಮುಂಚೆನೆ ಬಂದಿದ್ರಿ ಯಾರು ಕರ್ದಿದ್ದಿತ್ತು ನೀವಾಗೆ ಬಂದ್ರೆ ಆಯ್ತಾ ನನ್ನ ಫೋನಿಂದ ಬೇಕಾದ್ರೆ ಚೆಕ್ ಮಾಡಿ. ಇದ್ರ ಮೇಲೆ ಡೆಮಾಲಿಷನ್ ಇಲ್ದೇನೆ ಹೊಡೆದಿದ್ಯಾ ಅದು ಫಸ್ಟ್ ಅಪರಾಧ ಆಯ್ತು, prove ಮಾಡಿ ಡೆಮಾಲಿಷನ್ ಮೇಡಮ್. ಎಲ್ಲಿದೆ ನಿಮ್ ಜಾಗ ಅಂತ ಪ್ರೂವ್ ಮಾಡಿಸ್ಕೊಂಡು ಅಲ್ಲ ಬನ್ನಿ, ಆಮೇಲೆ ಅಪರಾಧ ಡೆಮಾಲಿಷನ್ ಮಾಡಿ. ತೋರ್ಸಪ್ಪ ಅದು ಬೇಡ ಮೇಡಮ್, ನಿಂದೇ ಆಗಿ ಜಾಗ ಮೇಡಮ್ ನಾನು ಡೆಮಾಲಿಷನ್ ಈಗ ಮಾಡಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಕೊಡು ನಿಮ್ಮ ಜಾಗ ಅಂತ ನೀವು ಪ್ರೂವ್ ಮಾಡಿ ಆಮೇಲೆ ನನ್ನ ಅಪರಾಧಿ ಮಾಡಿ, ಯಾರು ಆಮೇಲೆ ಮಾಡಿ. ಅಲ್ಲಪ್ಪ ಈಗ ಆಗ್ಲೇ ನೀನು ಅಪರಾಧಿ ಜೈಲಲ್ಲಿ ಇರ್ಬೇಕು ಇಲ್ಲಿದ್ಯಾ ಆಯ್ತು ಆಯ್ತು ಬೇನು ಮೇಡಮ್. ನೀನ್ ಜೈಲಲ್ಲಿ ಇರ್ಬೇಕು ಕಳ್ಳ ನೀನು ಕದ್ದು ಹೊಡೆದಿದ್ಯಾ ನಾನು ಇಲ್ಲಿರೋ ಟೈಮಲ್ಲಿ ಬಂದು ಹೊಡೆದಿ ಯಾಕೆ ನಿಮ್ಮನೆ ಇದ್ರಲ್ಲಿ ಸಿಸಿ ಕ್ಯಾಮ್ರಾದಲ್ಲಿ ತಕ್ಷಣ ಏನ್ ಕಳ್ತನ ಮಾಡಿ ಅಲ್ಲಪ್ಪ ಇಲ್ಲಿ ಹೊಡೆದಿದ್ಯಲ್ಲ ಗಾಡಿ ತನಿಖೆಲ್ಲ ಆಗಿ ಬನ್ನಿ. ಕದ್ದಿದ್ಯಾ ಆಯ್ತು, ತನಿಖೆಲ್ಲ ಆಗ ಇಲ್ಲಿ ಬನ್ನಿ, ಅವ್ರ ನಾನು ಮನೆಗೆ ಬೀಗ ಕಟ್ಟಿದ್ದೀನಿ ಹೊತ್ಕೊ ಹೋಗಿದ್ದೀರಾ ಬೀಗ ಹೊತ್ಕೊ ಹೋಗಿದ್ದೀರಾ ಅಲ್ಲೇ ನೋಡಿ ಅಲ್ಲಿ ತಿರ್ಗಿ ನೋಡಿ ಎಲ್ಲ ಕದ್ದಿದ್ದೀರಾ ಅವ್ರ ಮನೆಗೆ ಎಲ್ಲ ಇದೆ. ನಮ್ಮ ಸರ್ಟಿಫಿಕೇಟ್ ಅತಿಕ್ರಮಣ ಪ್ರವೇಶ ಮಾಡಿ ಯಾರು ಈಗ ಹೋದ್ ತಿಂಗಳು 17ನೇ ತಾರೀಕಲ್ಲ ಅವನು ನಟರಾಜ ನೀನ್ ಶೆಡ್ ಹಾಕಿದ್ಯಾ 17ನೇ ತಾರೀಕಲ್ಲಿ ಅಲ್ಲಪ್ಪ, ಜೀಪೆ ಮಾಡಿ ನೀನ್ ಮೇಡಮ್. ಹಾಕಿದ್ದ? ಯಾಕೆ ನೀನ್ ಹಾಕಿದ್ದೀನಪ್ಪ? 17ನೇ ತಾರೀಕಲ್ಲಿ ಮೊನ್ನೆ ಹಾ, ನೀನ್ 17ನೇ ಹಾಕಿದ್ದ? ತಾರೀಕಲ್ಲಿ ಜೀಪೆ ಮಾಡಿವನೆ. ನೀನ್ ಹಾಕಿದ್ದ? ಈಗ ಹೋಟೆಲ್ಗೆ ಜೀಪೆ ಏ, ಮಾಡಿ ಕೊಡ್ತೇನೆ ನೀನ್ ಯಾರು ಯಾರ್ಗಾರ ಮಾಡ್ಕೊತಾರೆ? ಅದ್ಕೆ ಮೇಡಮ್. ನಿಂಗೇನು? ನೋಡಿ ನಿಂಗೇನಪ್ಪ? ಅವ್ರು ಯಾರ್ಗಾರ ಮಾಡ್ಕೊತಾರೆ? ಈಗ ಮಾಧ್ಯಮದಲ್ಲಿ ನಾನು ಮನವಿಗೆ ನಲ್ಲಿ ಹೋಗ್ತಿದ್ದೆ. ನಾನ್ ಹೇಳಿದ್ದೀನಿ ಇಲ್ಲಿ ಯಾವನು ಕಾನೂನು ಇಲ್ಲ. ನೋಡ್ರಿ ಅಲ್ಲಿ SP ಗೆ ಒಂದು ಲೆಟರ್ ಕೊಡ ಇವತ್ತು ನಡಿ SP ಲಿ ಹೋಗೋಣ ಕೊಡಿ ಮೇಡಮ್ ಅವರೇ, ನಿನ್ನೆ FIR ಇದೆ ಯಾಕೆ ಅರೆಸ್ಟ್ ಮಾಡಿಲ್ಲ ಏನ್ ಪೊಲೀಸ್ ನಿನ್ ಜೋಬಲ್ ಅವರ ನಾನು ಆ ರೀತಿ ಹೇಳ್ತೀನಿ, ನೀವೇ ಪೊಲೀಸ್ ಮಾಡವ್ನೆ ಕಂಟ್ರೋಲ್ ನೀನ್ ಯಾಕೆ ನೀನ್ ಮಾಡಿದ್ಯಾ ನೀನ್ ಬಂದಿದ್ಯಾ ನೀನ್ ಕದ್ದಿದ್ಯಾ ಕಾಂಪೌಂಡ್ ಹೊಡೆದಾಕಿ ಗಾಡಿ ಐತಿ. ಅಲ್ಲಿದ್ಯಾ ಜಾಗ ನಮ್ದು. ಜಾಗ ನಿಂದಾರ ಹೆಂಗ್ ಹೊಡ್ದೆ ಹೆಂಗ್ ಹೊಡ್ದೆ ಹೆಂಗ್ ಹೊಡ್ದೆ ಈಗ ಅವ್ರ ಮನೆ ನಿಂದಾರ ಹೆಂಗ್ ಹೊಡಿತ್ಯಾ ನಮ್ ಜಾಗ ನಾವೇ ಏ ಹೋಗಪ್ಪ ನೀನು ಬರ್ಬೇಡ ರೌಡಿಸಮ್ ಮಾಡಕ್ ಬರ್ತೀರಿ ನಾನು ಯಾರು ಬಂದಿಲ್ಲ ಮೇಡಮ್. ನೀವೆಲ್ಲ ಬ್ರೋಕರ್ಗಳು ರೌಡಿಸಮ್ ಯಾರು ಬ್ರೋಕರ್ ಯಾರು ಇಲ್ಲ ಮೇಡಮ್ ಅವರೇ, ಎಲ್ಲ ರೈತರುಗಳೇ, ಎಲ್ಲ ರೈತರುಗಳೇ, ಎಲ್ಲ ರೈತರೇ, ಎಲ್ಲ ರೈತರೇ, ಸಂಪರ್ಕದಾರ ರೈತರೇ. ಹೋಗಪ್ಪ ಯಾಕ್ ಹೋಗ್ತೀನಿ ಎಲ್ಲ ನಮ್ಮ ಮರ್ಯಾದೆ ಆಮೇಲೆ ಆ ರೀತಿ ಇದ್ ಮಾಡಕ್ ಹೋಗ್ಬೇಡಿ, ನಮ್ಮ ಮೈನ ಯಾವತ್ತೂ ನಾನು ತಿಂದಿಲ್ಲ ಮೇಡಮ್. ನೀನ್ ಇನ್ನೊಂದ್ಸತಿ ನಮ್ಮ ಹುಡುಗರಿಗೆ ನೆನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ ನೀವು ಕೇಳ್ತಿದ್ಮೇಲೆ ನೀವೇನ್ ಕೆಲಸ ಮಾಡ್ತೀರಿ? ಕೇಸ್ ಇಲ್ಲ ನಮ್ಮ ಮೇಲೆ ಇಲ್ಲ ನಿನ್ ಮೇಲೆ ಇರೋದು ಆಯ್ತು ನಾಳೆ ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು ಕೋರ್ಟ್ ಹಾಕಿದ್ದೀರಲ್ಲ ಇಲ್ಲಪ್ಪ, ನಮ್ಗೆ. ನಮ್ಮ ಮೇಲೆ ಇಲ್ಲ ನಾವು ನಿನ್ ಮೇಲೆ ಈಗ ಹಾಕಿರೋದು ನಮ್ಮ ಕೋರ್ಟಿಗೆ ಹಾಕಿದ್ದೀರಲ್ಲ, ಹೌದು ಹತ್ತೊಂಬತ್ತು ಹೊಡೆದಿದ ಅಂತ ಅಡ್ವಾನ್ಸ್ ಹಾಕಿದೀವಿ ಮಾಡ್ತೀವಿ. ಹೊಡೆದ ಅಂತ ಅಡ್ವಾನ್ಸ್ ಹಾಕಿದೀವಿ ಮಾಡ್ತಿದ್ದೀರಿ, ಅಲ್ಲ ಹೊಡೆದ ಅಂತ ಹಾಕಿದೀವಿ ಇವತ್ತಿದೆ ಹೋಗು ಆಯ್ತು. ನಾನು ಕೋರ್ಟಿಗೆ ಹೋಗ್ತಿದ್ದೀನಿ, ಬನ್ನಿ ನೀವು. ಅಲ್ಲ ಹೊಡೆದ ಅಂತ ಹಾಕ್ಬಾರ್ದ ನಾನು ಇನ್ನೊಂದ್ಸತಿ ಇಲ್ಲಿ ಬಂದು ನಂದು ಅಂತ ಬಾ ಏ, ನೋಡ್ರಿ ನೀವು ಅಕ್ಕನ ಮಗ ತಂಗಿ ಮಗ ಅಂತ ಇಲ್ಲಿ ಬರಕ್ ಕೂರ್ತು ಅದೇನಿದ್ರು ನಿಮ್ ಮನೇಲಿ ಇಟ್ಕೋಬೇಕು ಕೇಳಿ ಮೇಡಮ್ ಅವರೇ, ನಿಮ್ಮಂತೆ ಕೋರ್ಟ್ ನಿಮ್ಮಂತೆ ಆದ್ರೆ ನೀವೇ ತಗೊಳ್ಳಿ, ನಮ್ಮಂತೆ ಆದ್ರೆ ನಾವು ತಗೋತೀವಿ, ಅಷ್ಟೇ ವ್ಯತ್ಯಾಸ. ಏನ್ ಪ್ರಾಬ್ಲಮ್ ಇಲ್ಲ. ಅಕ್ಕನ ಮಗ ಅಂತ ಅಂದ್ರೆ ಜೀಪೆ ಓಟು ಸ್ವಂತ ಅಕ್ಕನ ಮಗನೇ, ನಾವು ಬೇರೆ ಯಾರು ಇವರಿಗೆ ಗುರುಪ್ರಸಾದ್ ನಿಮಗೆ ಹೆಂಗೆ ಯಾಕೆ? ನಮ್ದೇ ಮೂಲತಃ ಜಾಗ ಆದ್ರೆ ಬಿಟ್ಬಿಡ್ತೀವಿ. ಅಲ್ಲ ಮೇಡಮ್ ಅವರೇ, ಮೂಲತಃ ನಂದಾದ್ರೆ ನಾವ್ ಬಿಟ್ಬಿಡ್ತೀನ, ಮೂಲತಃ ನಿಮ್ದಾರ್ ನೀವು ಬಿಡ್ತೀರಾ? ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದ್ದು, ಮೂಲತಃ ಲಕ್ಷ್ಮಣ್ ಬರ್ದು ಅಂತ ಹೇಳ್ಬಿಟ್ಟು ನಾವು ಕೋರ್ಟಿಗೆ ಹೋಗಿರೋದು, ನಾವು ಕಡ್ಡಾಯವಾಗಿ ಹೇಳ್ತೀವಿ. ಆಯ್ತಾ? ಈಗ ನೀವು ಮಾತಾಡ್ಬೇಡ. ಮಾತಾಡೋದನ್ನ ಇನ್ನೊಂದ್ಸರಿ ಕೈ ತಪ್ಪರೆ ನೀವ್ ಯಾರಾದ್ರೂ ಬಂದ್ರಿ ಚೆನ್ನಾಗಿರಲ್ಲ ಹೊಲ ತೋರಿಸಿದ್ರಲ್ಲಿ ನಿಮಗಿಲ್ಲ ಅಧಿಕಾರ ಇಲ್ಲ ನಿಮಗ್ ಮೇಡಮ್ ಅವರೇ, ಅಧಿಕಾರ ಇಲ್ಲ ವಿದ್ಯಾನಗರದಲ್ಲೇ ನಮ್ಮವು ನಮ್ಮ ಸ್ವಂತ ರಿಲೇಷನ್ ಇವೆ, 10 ಮನೆ ಓದ್ತಾ ಇರ್ತೀನಿ ಅವ್ರ ಮನೆಗೆ ಹೋಗ್ರಿ ಇಲ್ಲಿ ನಮ್ಮ ಆಯ್ತಾ? ಮನೆಗೆ ಇಲ್ಲಿ ಬರ್ತೀರಾ? ಪಕ್ಕದ ಮನೆ ನಮ್ ದೊಡ್ಡಮ್ಮ ಮನೆ ಹೋಗ್ರಿ, ಇದೆ, ಅವ್ರ ಇಲ್ಲಿ ಮನೆಗೆ ನನಗೆ ಹೋಗ್ರಿ, ನಮ್ಮ ಮನೆಗೆ ಯಾಕ್ರಿ ಬರ್ತೀರಾ? ಸ್ವಂತ ದೊಡ್ಡಮ್ಮ ಮನೆ ಇವೆ, ಇದೇ ತರ ಮನೆಗಳೇ ನಮ್ಮವು. ನೋಡಿ, ಇನ್ನೊಂದ್ಸರಿ ಯಶ್ ಅವ್ರ ಮನೇಲಿ ಮಿಸ್ಚು ಕೊಟ್ಟು ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಇಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕಲ್ಲಿ ಜಿಪೆ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪೆ ಮಾಡ್ಬೋದಾ ಸರ್? ಸಂಬಂಧ ಇಲ್ಲ.
ಗೌರ್ಮೆಂಟ್ ಅಫಿಷಿಯಲ್ ಅದಕ್ಕೋಸ್ಕರ ಅವರು ಮಾಡಿದ್ದಾರೆ. ಈಗ ಅವನು ಕೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ ಕೇಳಿ, ಈಗ ನೀವು ಕೇಳ್ಬೇಕು. GPA ಹೋಲ್ಡರ್ ಆದ್ರೆ ನಾನು 5 ಕುಂಟೆ ಅವಂದು, ನಂದು 40-60 ಸೈಟು, ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. ಇರಿ ಪ್ರಸಾದ್ ಇರಪ್ಪ, 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ, ಅವ್ರ ಅಣ್ತಮ್ದಿರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ, ಹುಡ್ಗನ್ ಜೊತೆ ಏನ್ ದಿನ ಇದೇಕತ್ತೇನೆ. ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ GPA ಹೋಲ್ಡರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಯಾಕೆ ಬಂದಿಲ್ಲ 6 ವರ್ಷ ಹೇಳಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ, ಇನ್ನೇನು ಬೇಡ. ನಾನು ಈಗ ಇಲ್ಲಿಂದ ಹೋಯ್ತೀನಿ, ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಯಾವ ಉದ್ದೇಶಕ್ಕೆ ನಮ್ ಸರ್ವೆ ನಂಬರ್ ಅಲ್ಲ ರೀ, ಉದ್ದೇಶ ನಾನು ತಿಳ್ಕೊಳಕ್ ನಾನು CID ಅಲ್ಲ. ಅವನಿಗೆ ಬಿಟ್ಟಿಬೇಕು, ಅವ್ನ ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ, ಅವ್ನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ನಟರಾಜ್ ಯಾರು ಮೇಡಮ್? ಅವ್ನ ಯಾರ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್, ನನಗೂ ಮಾಡವನೆ, ಒಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಅವನು ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವ್ನ ಏನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಏನ್ ಮನೆ ಹತ್ರ ಬಂದಿದ್ರೆ ಮೇಡಮ್? ಏನ್ ನಿನ್ನೆ ಮೊನ್ನೆ ಎಲ್ಲ ಗಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ಮಾಡಿರೋದು ಏನಂದ್ರೆ ನಮಗ್ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು, ಇದು ನಮ್ದು. ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ, ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ, ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ. ನಾವು ಅವ್ರ ಕೋರ್ಟಿಂದ ಆರ್ಡರ್ ತಂದ್ರೆ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ದಕ್ಕೆ ಡಿಫಾಮೇಶನ್ ಹಾಕಿದೀವಿ ಬಿಡಿ. ಮೇಡಮ್ ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ? ನೋಡಿ, ಕ್ಯಾಮ್ರಾ ಬಿಚ್ಚವ್ರೆ, ಬೀಗ ಬಿಚ್ಚವ್ರೆ, ನಮ್ದೆಲ್ಲ ಹೊಡೆದಾಕ್ಯವ್ರೆ, ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕತ್ಕೊ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು, ಅವ್ರ ನಂಬರ್ ಇಟ್ಟಿದ್ದೀನಿ, SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ, ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ, ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗ್ ಸೇಫ್ಟಿ ಬೇಡ. ಕಾಂಪೌಂಡ್ ಇನ್ ಯಾವ ಭಾಷೆಯಲ್ಲಿ ಹೇಳಿರಿ? ನಾನು ಇಲ್ದೇ ಇದ್ದಾಗ ಬಂದು ಹೊಡೆದಿದ್ದಾನೆ ಅಂತಾನೆ ಇಷ್ಟೊತ್ತು ಬೈತಾ ಇರೋದು ಅವನಿಗೆ. ನಾನು ಇದ್ದಾಗ ಬಂದು ಅವ್ನು ತೋರಿಸಿ, ನಿಮ್ಮನ್ನು ಕರ್ಸಿ, ತಪ್ಪು ನಮ್ದಾದ್ರೆ ಅವ್ನು ಹೊಡಿಲಿ, ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ನಿಮ್ ಪೇಪರ್ನ ನಾನ್ ತಗೊಳಕ್ ಆಗುತ್ತಾ? ಅವ್ನು ಎಲ್ರಿ ಹೋಗಿದ್ದ 6 ವರ್ಷ, ಯಶ್ ಅವ್ರ ಮೇಲೆ ಒತ್ಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ, ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಮೇಡಮ್ ಅವರು ಕೋರ್ಟ್ ಅಲ್ಲಿ ಯಾರಿಗೂ ತೊಂದರೆ ಆಗದೆ ರೀತಿ ನಿಮ್ ಜಾಗನ ತೆರವುಗೊಳಿಸ್ಕೊಳ್ಳಿ ಅಂತ ಆರ್ಡರ್ ಇತ್ತು ಅಂತ ದಾಖಲೆನ ತೋರಿಸಿ. ಎಲ್ಲಿ ತರಕ್ ಹೇಳಿ? ಸುಳ್ಳು, ಅದು ನಮ್ ಸೈಟ್ ಮೇಲೆ ಇಲ್ಲ. ನಿಮಗೆ ಕನ್ನಡ ಬರುತ್ತಲ್ವಾ? ನಮ್ ಸೈಟ್ ಮೇಲೆ ಇಲ್ಲ, ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾನೆ. ಹೆಂಗ್ರಿ ಕೊಡ್ತಾರೆ? ಸರ್ವೆ ನಂಬರ್ ಅಲ್ಲ, ಅಲ್ಲ, ಸರ್ವೆ ನಂಬರ್ ಇದಲ್ಲ. ಅದೊಂದು ಮಂಡಕ್ ಮಾಡು. 5 ಗುಂಟೆನೆ ಬೇರೆ ಇದೆ. 5 ಕುಂಟೆ ಇದಾಗಲ್ಲ ರೀ, ಇದು ಬರೀ 40-60. 5 ಕುಂಟೆ ನಂದು ಹೆಂಗಾಗುತ್ತೆ? ಅವ್ನು ಹೆಂಗ್ ನಂದು ಹೊಡಿತಾನೆ? 5 ಕುಂಟೆ ಎಲ್ಲೈತೆ ಹುಡುಕಳಕ್ ಹೇಳಿ ಅವ್ನಿಗೆ. ಈಗ ನೀವು ಫೈಟ್ ಏನ್ ಮಾಡ್ತೀರಾ ಮೇಡಮ್? ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಆಮೇಲೆ ನೋಡ್ತೀನಿ ಕೋರ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.